ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಮುಖಾಮುಖಿ ಆಗೋ ಚಾನ್ಸಸ್ ಇದೆಯಾ? ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ನ ದೂರ ಮಾಡುವುದಕ್ಕೆ ಲಕ್ಷ್ಮಿನೇ ಸ್ವತಃ ಮನೆಯವರಿಂದ ದೂರ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕಾವೇರಿಯವರು ಹೂಡಿದ ಮಹಾ ಅಸ್ತ್ರ ಏನಾಗ್ತದ? ಕೀರ್ತಿ ಗಿಲ್ಟ್ ಫೀಲ್ ಆಗಿದೆ ಯಾಕೆ? ಕೀರ್ತಿಗೆ ಮೋಸ ಮಾಡಿದ್ಯಾರು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮನೆಗೆ ಬಂದಲ್ಲ, ದೊಡ್ಡಪ್ಪನ ಮನೆಗೆ ಹೋಗದಾಳ. ದೊಡ್ಡಪ್ಪಂಗೂ ಯಾವುದೇ ವಿಷಯ ಹೇಳಿಲ್ಲ. ಇಲ್ಲಿ ವೈಷ್ಣವ್ಗೆ ವಿಷಯ ಗೊತ್ತಾಗದ ಲಕ್ಷ್ಮಿ ದೊಡ್ಡಪ್ಪನ ಮನೇಲಿದ್ದಾಳ ಅಂತ. ಈ ವಿಷಯ ಕಾವೇರಿ ಅವ್ರಿಗೆ ತಿಳಿತದ್ದಾಗೆ ಹೊಸದೊಂದು ಬಾಣನ ಹೂಡೇ ಬಿಟ್ರು. ಉಮಾ ಮಹೇಶ್ವರಿ ಪೂಜೆ ಗಂಡ ಹೆಂಡತಿಗೆ ಒಳ್ಳೇದಾಗಬೇಕು ಅಂತ ಕಾವೇರಿ ಮಾಡಿಸ್ತಿದ್ದಾಳೆ ಅಂತ ಎಲ್ಲರೂ ಕೂಡ ಅನ್ಕೋತಿದ್ರೆ ಅವೇ ಒಂದು ಇಂಟೆನ್ಷನ್ನೇ ಬೇರೆ ಇದೆ. ಜೊತೆಗೆ ಇಲ್ಲಿ ಕೀರ್ತಿನ ಭೇಟಿ ಮಾಡಬೇಕು ಅಂತ ಕಾವೇರಿಯವರು ಹೊರಟ್ಬರ್ತಾರೆ. ಅಷ್ಟರಲ್ಲಿ ಕೀರ್ತಿನೇ ಕಾವೇರಿಯವ್ರನ್ನ ಭೇಟಿ ಮಾಡಬೇಕು ಅಂತ ಬಂದು ಇಲ್ಲಿ ರೇಗ್ತಾ ಇದ್ದಾಳೆ. ಆಂಟಿ, ನಿಮ್ಮ ಮನೆಯವ್ರಿಗೇನು ಮಾಡೋ ಕೆಲಸ ಅಲ್ವಾ? ಯಾವಾಗಲೂ ಕೂಡ ನಮ್ಮ ಮನೆಗೆ ಬಂದು ತೊಂದರೆ ಕೊಡೋದೇ ಆಗೋಯ್ತಾ? ನಮ್ಮ ಅಮ್ಮಗೆ ಮೊದಲೇ ಹುಷಾರಿಲ್ಲ, ಅಂಥವ್ರ ಮುಂದೆ ಬಂದು ಈ ರೀತಿ ಬಿಹೇವ್ ಮಾಡಿದ್ರೆ ಏನು ಸರಿ? ಸುಪ್ರೀತಾ ಆಂಟಿ ಬಂದು ಲಕ್ಷ್ಮಿ ಇದ್ದಾಳ, ಎಲ್ಲಿ ಹೋಗಿದ್ದಾಳೆ ಅಂತ ಬಂದು ನಮ್ಮನೇಲಿ ಹುಡ್ಕಿದ್ರೆ ಅವಳು ಸಿಗ್ತಾಳ. ವಿನಾಕಾರಣ ಬಂದು ಇರಿಟೇಟ್ ಮಾಡ್ತಾರೆ. ದಯವಿಟ್ಟು ಅವ್ರವ್ರ ಪಾಡಿಗೆ ಅವ್ರಿಗೆ ಇರೋಕೆ ಹೇಳಿ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ಅಂತ ಹೇಳ್ತಿರ್ತಾಳೆ. ಅದನ್ನು ಬಿಡು, ಸುಪ್ರೀತಾ ಹೇಗೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ? ಲಕ್ಷ್ಮಿಗೆ ಹೇಳ್ಬಿಟ್ಯಾ? ಏನಾಯಿತು? ಎಲ್ಲ ವಿಷಯ ಅವಳಿಗೆ ಗೊತ್ತಾಯ್ತಾ? ಅದ್ರ ಬಗ್ಗೆ ಹೇಳು ಕೀರ್ತಿ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಹಾಂ ಆಂಟಿ, ಎಲ್ಲ ಒಳ್ಳೆಯದೇ ಆಯಿತು. ಲಕ್ಷ್ಮಿಗೆಲ್ಲ ಕೂಡ ಗೊತ್ತಾಗೋಯ್ತು. ನಾನು ಕೂಡ ಹೇಳಿಬಿಟ್ಟೆ. ನಾನು ಹೇಳೋಕ್ಕೂ ಮುನ್ನನೇ ಅವಳಿಗೆ ಗೊತ್ತಾಗಿತ್ತು. ನಾನು ಕೂಡ ವೈಷ್ಣವನ ಬಿಟ್ಟಿರೋಕ್ಕಾಗಲ್ಲ. ಬಟ್ಟೆ ಚೇಂಜ್ ಮಾಡಿದಾಗೆ ಪ್ರೀತಿ ಚೇಂಜ್ ಮಾಡೋಕ್ಕಾಗತ್ತಾ? ಅಷ್ಟು ಸುಲಭನಾ? ನಾನು ವೈಷ್ಣವ್ ಮದುವೆ ಆಗಬೇಕಿತ್ತು, ಬಟ್ ಅನಿವಾರ್ಯ ಪರಿಸ್ಥಿತಿ ಆಗೋಕ್ಕಾಗಲಿಲ್ಲ. ಆದರೆ ವೈಷ್ಣವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಯಾವತ್ತಿದ್ರೂ ಅವ್ನು ನನ್ನ ವೈಶ್ ಅಂತ ಹೇಳಿಬಿಟ್ಟೆ. ಆದರೆ ಲಕ್ಷ್ಮಿನ ನೋಡೋಕ್ಕಾಗಲಿಲ್ಲ. ಲಕ್ಷ್ಮಿ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ಲು ಅನಿಸುತ್ತೆ ಈ ಒಂದು ಶಾರ್ಟ್ ಟೈಮಲ್ಲೇ ವೈಷ್ಣವ್ನ. ಅವಳಿಗೆ ತುಂಬಾ ಆಘಾತ ಆಯಿತು. ನನಗೆ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರು ಅಂತ ತುಂಬಾ ನೋವು ಪಡ್ಕೋತಿದ್ಲು, ಕಣ್ಣೀರು ಹಾಕ್ತಿದ್ಲು, ಕುಸ್ತು ಹೋಗಿದ್ಲು. ಅವಳನ್ನು ನೋಡಿ ಒಂದು ಕ್ಷಣ ನನಗೆ ಅಪ್ಕೊಂಡು ಸಮಾಧಾನ ಹೇಳಬೇಕು ಅಂತ ಅನ್ನಿಸ್ಬಿಡ್ತು. ಎಲ್ಲ ಕೂಡ ಸರಿ ಹೋಯಿತು. ನನ್ನ ವೈಶ್ ನನಗೆ ಸಿಗ್ತಾ, ಇವಳಿಗೆ ವಿಷಯ ಗೊತ್ತಾಯಿತು, ವೈಶಿಂದ ದೂರ ಆಗ್ತಾಳೆ ಅಂತ ಖುಷಿ ಪಡಬೇಕು ಅಥವಾ ಅವಳ ಪರಿಸ್ಥಿತಿ ನೋಡಿ ಗಿಲ್ಟ್ ಫೀಲ್ ಮಾಡ್ಕೋಬೇಕು, ನನಗಂತೂ ಅರ್ಥ ಆಗಲಿಲ್ಲ. ತುಂಬ ಅಂದರೆ ತುಂಬ ಸಂಕಟ ಪಟ್ಕೊಂಡಿದ್ಲು. ನನಗೆಲ್ಲ ಕೂಡ ಮೋಸ ಮಾಡಿಬಿಟ್ರು ಅಂತ ಕಣ್ಣೀರು ಹಾಕ್ತಿದ್ಲು. ಜೊತೆಗೆ ಅದೇ ನೋವಲ್ಲಿ ಕೂಡ ಅಲ್ಲಿಂದ ಹೋಗ್ಬಿಟ್ಲು ಅಂತ ಹೇಳ್ತಾರೆ. ನಂತರ ಆಂಟಿ ಈಗಲೂ ಕೂಡ ನಂಗೆ ಅರ್ಥ ಆಗ್ತಿಲ್ಲ, ನಾನು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಿಲ್ಲ, ಕನ್ಫ್ಯೂಷನಲ್ಲೇ ಇದ್ದೀನಿ. ಲಕ್ಷ್ಮಿ ಮನೆ ಬಿಟ್ಟು ಏನೋ ಹೋಗಿದ್ದಾಳೆ, ಆದರೆ ಅವಳು ಎಲ್ಲಿ ಹೋದ್ಲು, ಏನಾದ್ಲು, ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಸುಪ್ರೀತಾ ಆಂಟಿ ಬಂದು ಕೇಳಿದಾಗ ನನಗೆ ನಿಜವಾಗೂ ಖುಷಿ ಆಗಿತ್ತು ನಿಜ. ಆದರೆ ಒಮ್ಮೆಲೆ ಏನಾದರೂ ಆಗಿದ್ರೆ ಅಂತ ಭಯ ಕೂಡ ಶುರುವಾಯಿತು. ಅಂದಾಗ ನೀನು ಅಂದ್ಕೊಂಡಾಗ ಏನೂ ಆಗಿರಲ್ಲ, ಅವಳು ಅವ್ರ ತುಡುಪನ ಮನೇಲಿದ್ದಾಳೆ, ಏನೂ ಆಗಲ್ಲ, ಅವಳಿಗೆ ಆರಾಮಾಗೆ ಇರ್ತಾಳೆ ಅಂತ ಕಾವೇರಿ ಅವ್ರು ಹೇಳ್ತಿದ್ದಾರೆ. ಆದರೂ ಕೂಡ ನಂಗೆ ಯಾಕೋ ಅನ್ನಿಸ್ತಿಲ್ಲ ಆಂಟಿ, ಈಗಲೂ ಕೂಡ ವೈಷ್ಣವನ ಬಿಟ್ಟು ಲಕ್ಷ್ಮಿ ಹೋಗ್ತಾಳೆ ಅಂತ ನನಗೆ ಕ್ಲಾರಿಟಿ ಸಿಗ್ತಿಲ್ಲ ಅದ್ರ ಬಗ್ಗೆ. ಅಂದಾಗ ನೀನು ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ಯಾ ಕೀರ್ತಿ? ಖಂಡಿತ ಅವಳು ನಿನ್ನ ಲೈಫಿಂದ, ವೈಷ್ಣವ್ ಲೈಫಿಂದ ದೂರ ಹೋಗ್ತಾಳೆ. ಇಲ್ಲ ಅಂದಿದ್ರೆ ಖಂಡಿತ ಅದೆಲ್ಲ ಆದಮೇಲೆ ಮನೆಗೆ ಬರ್ತಿದ್ಲು. ಅವಳು ಮನೆಗೆ ಬಂದಿಲ್ಲ ಅಂದರೆ ಖಂಡಿತ ಅವಳನ್ನ ವೈಷ್ಣವ್ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಓಕೆ ಆಂಟಿ ಅಂತ ಕೀರ್ತಿ ಹೇಳ್ತಾಳೆ. ನಂತರ ಇಲ್ಲಿ ಕಾವೇರಿಯವರು ನೋಡು ಕೀರ್ತಿ, ವೈಷ್ಣವ್ ಏನಾದರೂ ಕೇಳಿದ್ರೆ, ಹೇಳೋ ಪರಿಸ್ಥಿತಿ ಬಂದರೆ ನಾನೇ ಕಾರಣ, ನಾನೇ ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿದೆ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಸರಿ ಆಂಟಿ ಅಂತ ಹೇಳ್ತಾಳೆ ಕೂಡ ಕೀರ್ತಿ. ನಂತರ ಜಾತಕದ ವಿಷಯ ಹೇಳಿದ್ಯಾ ಅಂದಾಗ ಇಲ್ಲ ಆಂಟಿ, ಅವಳು ಬರ್ತಿರೋ ನೋವನ್ನು ನೋಡಿ ನನ್ನಿಂದ ಜಾತಕದ ವಿಷಯನ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದಾಳೆ. ನಂತರ ನನಗೂ ಕೂಡ ಅದೇ ಬೇಕಿತ್ತು ಕೀರ್ತಿ, ನೀನು ಏನು ಮಾಡಿದ್ಯೋ ಅದು ಸರಿಯಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಕಾವೇರಿಯವರು. ಬಟ್ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಹೇಳಿ ಕೀರ್ತಿ ಹೊರಟಾಗಿರತ್ತೆ. ಇಲ್ಲಿ ಕೀರ್ತಿ ಇನ್ನೋಸೆನ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಕಾವೇರಿಯವರು. ಈ ಒಂದು
ಚಕ್ರವ್ಯೂಹ ನಾನೇ ರಚನೆ ಮಾಡಿರೋದು. ಒಂದೇ ಕಾಲಲ್ಲಿ 3 ಹಕ್ಕಿ ಹೊಡೆದಿದ್ದೀನಿ, ಲಕ್ಷ್ಮಿ ಮತ್ತು ಕೀರ್ತಿ. ನೀವಿಬ್ಬರು ಕೂಡ ಇನ್ನೂ ನನ್ನ ಮಗನ ಬಿಟ್ಟು ಹೋಗ್ತೀರಾ? ಲಕ್ಷ್ಮಿ ನೀನು ಪ್ರೀತಿ ಮಾಡ್ತಿದ್ಯಾ ಅನ್ನೋ ವಿಷಯ ಗೊತ್ತಾಗಿ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಅಂದ್ಕೊಂಡು ವೈಷ್ಣವನ ಬಿಟ್ಟು ಹೋದರೆ ಲಕ್ಷ್ಮಿ ಬಿಟ್ಟು ಹೋಗೋದಕ್ಕೆ ನೀನೇ ಕಾರಣ ಅಂತ ನಾನು ವೈಶ್ಗೆ ಹೇಳ್ತೀನಿ. ಅಕ್ಕ ವೈಶ್ ಕೂಡ ನಿನ್ನನ್ನು ಬಿಟ್ಟು ಹೋಗ್ತಾನೆ. ನಾನು ಅಂದ್ಕೊಂಡಿದ್ದು ಎಲ್ವೋ ಆಗತ್ತೆ. ನನ್ನ ಮಗನಂತ ನೀವಿಬ್ಬರು ಕೂಡ ದೂರ ಆಗ್ತೀರಾ, ಎಲ್ವೂ ಕೂಡ ಮತ್ತೆ ನನ್ನ ಕೈ ಸೇರುತ್ತೆ, ಎಲ್ವೂ ಕೂಡ ನಾನು ಅಂದ್ಕೊಂಡಾಗೆ ಆಯಿತು ಅಂತ ಖುಷಿ ಪಡ್ತಿದ್ದಾರೆ. ನಂತರ ಆ ಕಡೆ ಲಕ್ಷ್ಮಿ ಕೆಟ್ಟ ಕನ್ಸು ಕಂಡುಬಿಡ್ತಾಳೆ. ಇಲ್ಲಿ ವೈಷ್ಣವನ ಪ್ರಶ್ನೆ ಮಾಡಿದಾಗ ಇಲ್ಲಿ ವೈಷ್ಣವ್ ಕೀರ್ತಿ ನನ್ನ ಪ್ರೀತಿ ಅಂದಿದ್ದು ಪೂರ್ಣ ಸತ್ಯ ಹೇಳಿದೆ, ಅರ್ಧಂಬರ್ಧ ಸತ್ಯ ಹೇಳಿದ್ರಲ್ವ, ಇದು ಹೇಳಿದ್ದು ಸರಿನಾ? ನಾನು ನಿಮ್ಮ ಹೆಂಡತಿ ಕೀರ್ತಿನ ಪ್ರೀತಿ ಮಾಡ್ತಿರೋದು ನಿಜನ ಅಂದಾಗ ಹೌದು ಅಂತ ಹೇಳಿದಾಗ ಹಾಗಿದ್ರೆ ಹೋಗಿ ಅಂದ ತಕ್ಷಣ ವೈಷ್ಣವ್ ಹೊರಟು ಬಿಟ್ಟಿದ್ದು ಇದು ಎಲ್ಲವೂ ಕೂಡ ಅವಳು ಕನಸಲ್ಲಿ ಬಿದ್ದುಬಿಡುತ್ತೆ. ತಕ್ಷಣ ಎಚ್ಚರ ಆಗಿಬಿಡ್ತಾಳೆ ಲಕ್ಷ್ಮಿ. ಜೊತೆಗೆ ದೊಡ್ಡಪ್ಪನ ಹತ್ರ ಕನಸು ನಿಜ ಆಗತ್ತಾ ಅಂತ ಕೇಳಿದಾಗ ಕನಸು ಅನ್ನೋದು ಬೀಳೋದಲ್ಲ ಮಗಳೇ, ನಾವು ಕಾಣೋದು ನಮ್ಮ ಮನಸ್ಸಲ್ಲಿರೋ ಎಷ್ಟು ಪ್ರಾಬ್ಲಮ್ಸ್ ಕನಸಲ್ಲಿ ಬರುತ್ತೆ. ಆ ರೀತಿ ಏನೂ ಆಗಲ್ಲ, ಏನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಒಳ್ಳೇದಾಗಬೇಕು ಅಂದರೆ ಇಷ್ಟು ದಿನ ಬೇಕಿತ್ತ ಒಳ್ಳೇದಾಗೋಕೆ ಅಂತ ಲಕ್ಷ್ಮಿ ಮಾರು ಪ್ರಶ್ನೆ ಹಾಕಿದಾಗ ನಿನ್ನೆ ನಾನು ಏನೂ ಕೇಳಲಿಲ್ಲ ಮಗಳೇ, ನೀನು ತುಂಬ ಅಪ್ಸೆಟ್ ಆಗಿದೆ, ಅಂಥದ್ದು ಏನಾಯಿತು ಅಂತ ಕೇಳಿದಾಗ ಮೌನ ವಹಿಸ್ತಾಳೆ ಲಕ್ಷ್ಮಿ. ಎಲ್ಲ ಬಾರಿ ಮೌನನೇ ಉತ್ತರ ಆಗೋದಿಲ್ಲ ಅಮ್ಮ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನಿಮ್ಮತ್ತ ಗಂಡ ಹೆಂಡತಿಗೆ ಒಳ್ಳೇದಾಗಲಿ ಅಂತ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ನೀವಿಬ್ಬರು ಕೂಡ ಇರಬೇಕಲ್ವಾ ಲಕ್ಷ್ಮಿ, ಹೋಗ್ತೀಯಲ್ವಮ್ಮ ಅಂತ ಕೇಳಿದಾಗ ನನಗೆ ಕೆಲಸ ಇದೆ ದೊಡ್ಡಪ್ಪ, ಹೊರಗಡೆ ಹೋಗಿ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀನಿ ಅಂತ ಮಾತನ್ನು ತಪ್ಪಿಸ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತಾಳೆ. ನಂತರ ಇಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲಿ ಸುಪ್ರೀತಾ ಮತ್ತು ಕೃಷ್ಣ ಮಾತಾಡಿಕೊಂಡು ಬರ್ತಿದ್ದಾರೆ. ನಾವೇ ತಪ್ಪು ಮಾಡಿಬಿಟ್ವಿ ಅನಿಸುತ್ತೆ, ವರ್ಕ್ಶಾಪ್ಗೆ ಕಳಿಸ್ತಾ ಇದ್ದಿದ್ರೆ ಇಷ್ಟೇನೂ ಕೂಡ ಆಗ್ತಿರ್ಲಿಲ್ಲ ಅಂತ ಸುಪ್ರೀತಾ ಅವರು ಹೇಳ್ತಿದ್ರೆ. ಈ ಕಡೆ ಕೃಷ್ಣ ಅವರು ಅಲ್ಲಲ್ಲ ಅಂದರೆ ಮತ್ತಿನ್ನೆಲ್ಲೋ ಕಡೆ ಆಗ್ತಿತ್ತು, ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಹೇಗಾದರೂ ಹಾಗೆ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆದರೂ ಅಣ್ಣ ಲಕ್ಷ್ಮಿ ಅವ್ರ ದೊಡ್ಡಪ್ಪನ ಮನೇಲಿದ್ದಾಳೆ ಅಂತ ಗೊತ್ತಾದಾಗ ವೈಷ್ಣವ್ ಹೋಗಬೇಕಿತ್ತು ಅಂದಾಗ ಹೋಗ್ತೀನಿ ಅಂತಲೇ ಹೇಳ್ದ. ಆದರೆ ಅವ್ರ ದೊಡ್ಡಪ್ಪನೇ ಬೇಡ ಅಂದಿದ್ದು. ಈಗ ಹೇಗೂ ದೇವಸ್ಥಾನಕ್ಕೆ ಬರ್ತಾರಲ್ವ ಅಂತ ಹೇಳ್ತಾರೆ. ವೈಷ್ಣವ್ ಕೂಡ ಇರ್ತಾನೆ ಇಲ್ಲಿ. ವೈಷ್ಣವ್ ಸುಪ್ರೀತಾ ಇಬ್ಬರು ಕೂಡ ಲಕ್ಷ್ಮಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ಲ, ನಿಜವಾಗ್ಲೂ ಬರ್ತಾಳ ಅನ್ನೋದೇ ಡೌಟ್ ಅಂತ ಸುಪ್ರೀತಾ ಅವರು ಅನ್ಕೋತಿದ್ದಾರೆ. ಅಜ್ಜಿ ಗಂಗಕ್ಕ ಕಾವೇರಿಯವರು ಎಲ್ಲರೂ ಕೂಡ ಬರ್ತಾರೆ. ಕಾವೇರಿಯವರಂತೂ ನನ್ನ ಮುದ್ದಿನ ಸೊಸೆ ಬಂದೇ ಬರ್ತಾಳೆ, ಭಾಗಿನ ಕೊಡಬೇಕಿತ್ತು ಮುತ್ತೈದರಿಗೆ, ಪೂಜೆ ಎಲ್ಲ ರೆಡಿ ಆಗುತ್ತೆ ಅಂತ ಹೋಗಿ ನೋಡಿ ಬರ್ತೀನಿ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಕೂಡ ರೆಡಿ ಆಗಿರುತ್ತೆ, ಸಮಯ ಮೀರ್ತಿದೆ. ಇಲ್ಲಿ ಅವಳನ್ನ ಒಮ್ಮೆ ಮನೆಗೆ ಹೋಗಿ ಕರ್ಕೊಂಡು ಬಂದ್ಬಿಡ್ಬೇಕಿತ್ತು ಲಕ್ಷ್ಮಿನ, ಆದರೆ ಸಮಯ ಮೀರ್ತಿದೆ. ಮತ್ತೊಂದು ಯಾವುದಾದ್ರೂ ಮುಹೂರ್ತ ಇದೆಯಾ ಕೇಳು ಕಾವೇರಿ ಅಂತ ಅಜ್ಜಿ ಹೇಳಿದಾಗ ಕಾವೇರಿಯವ್ರು ಕೇಳಿದಕ್ಕೆ ಇಲ್ಲ ಅಮ್ಮ, ಇದು ಪ್ರಶಸ್ತವಾದ ಮುಹೂರ್ತ, ಇದರಲ್ಲಿ ಮಾಡಬೇಕಾಗಿದೆ. ಗಂಡ ಹೆಂಡತಿಯರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋ ಪೂಜೆ, ಗಂಡ ಹೆಂಡತಿರು ಇಬ್ಬರು ಇರಬೇಕು, ಒಬ್ಬರಿಲ್ಲ ಅಂದರೂ ಪೂಜೆ ನಿಲ್ಲಿಸ್ಬೇಕಾಗತ್ತೆ. ಆ ರೀತಿ ಪೂಜೆ ನಿಲ್ಲಿಸೋದು ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದು ಪೂಜೆ ನಿಲ್ಲಿಸಿದ್ರೆ ಅದು ಒಳ್ಳೇದಲ್ಲ, ಅಪಶಕುನ ಅಂತ ಕೂಡ ಅಜ್ಜಿ ಹೇಳ್ತಾರೆ. ಆದರೆ ಲಕ್ಷ್ಮಿ ಬರ್ತಾಳೆ ಅಂತಲೇ ನಂಗೆ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ವೈಷ್ಣು ಅಮ್ಮ ನೀನು ಈ ರೀತಿ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಲಕ್ಷ್ಮಿಗೆ ಒಮ್ಮೆ ಹೇಳಬೇಕಿತ್ತಲ್ವಾ ಮಹಾಲಕ್ಷ್ಮಿ ಅವ್ರಿಗೆ ಅಂತ ಹೇಳ್ತಾನೆ. ಏನು ಅಂದ್ಕೊಂಡಿದ್ಯಾ ಪುಟ ನೀನು? ನನಗೇನಾದರೂ ಗೊತ್ತಿತ್ತಾ ಲಕ್ಷ್ಮಿ ವರ್ಕ್ಶಾಪಿಂದ ಮನೆಗೆ ಹೋಗ್ತಾಳೆ, ವಾಪಸ್ ಮನೆಗೆ ಬರಲ್ಲ ಅಂತ? ಮನೆಗೆ ಬರ್ತಾಳೆ ಹೇಳೋಣ ಅಂತ ಅಂದ್ಕೊಂಡಿದ್ದ, ತವರ ಮನೆಗೆ ಹೋಗ್ತಾಳೆ ಅಂತ ನನಗೇನು ಗೊತ್ತಿತ್ತು? ಈ ಪೂಜೆ ಮಾಡಿಸ್ತಿರುವುದೇ ನಿಮ್ಮಿಬ್ರು ಒಳ್ಳೇದಾಗ್ತಾನೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಪ್ರೀತಾ ಅವರು ಕೂಡ ಅದಕ್ಕೆ ನಿಮ್ಮ ಹತ್ರ ಯಾವಾಗಲೂ ಕೂಡ ಒಂದು ಅಡ್ಡದಾರಿ ಇರತ್ತಲ್ವಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ಅಂತ ಬಿಡ್ತಾರೆ ಕಾವೇರಿಯವರು. ಅದು ಹಾಗಲ್ಲ, ಅದಕ್ಕೆ ಯಾವಾಗಲೂ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ವೇ ಇರುತ್ತಲ್ವ, ಇದಕ್ಕೂ ಕೂಡ ಏನಾದರೂ ಪರಿಹಾರ ಹುಡುಕಿ ಸಿಗ್ಬೋದು ಅಂತ ಹೇಳ್ತಿದ್ರೆ ಮನಸ್ಸಲ್ಲಿ ನಾನು ಏನು ಅಂದ್ಕೊಂಡು ಅದೇ ಆಗ್ತದೆ. ಇಲ್ಲಿ ಪೂಜೆನೂ ಮರೆಯುತ್ತೆ, ಲಕ್ಷ್ಮಿ ಕೂಡ ಬರೋದಿಲ್ಲ. ನನ್ನ ಪ್ರಕಾರ ಲಕ್ಷ್ಮಿ ಬರಲ್ಲ, ಅವಳೇ ತನ್ನ ಸ್ಥಾನನ ಇಲ್ಲಿಂದ ಕಳ್ಕೊತಾ ಇದ್ದಾಳೆ. ಹಾವು ಸಾಯ್ತಿದೆ ಆದರೆ ಕೋಲ್ ಮುರಿಯುತ್ತಿಲ್ಲ, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಲಕ್ಷ್ಮಿನ ಹೋಗಿ ಕರ್ಕೊಂಡು ಬರೋಕ್ಕೆ ಹೋಗ್ತಾನ, ಅಥವಾ ಲಕ್ಷ್ಮಿ ಇದು ನನ್ನ ಮನೆ, ನನ್ನ ಸಂಸಾರ, ನಮ್ಮಿಬ್ರು ಇರೋ ಜಗಳಕ್ಕೆ ಮನೆಯವ್ರಿಗೆ ನೋವು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಮನೆಗೆ ವಾಪಸ್ ಬರಬೇಕು ಅನ್ನೋ ಕಾರಣಕ್ಕೆ ಪೂಜೆಗೆ ಹಾಜರಾಗ್ತಾಳ.
ಮೋಸ್ಟ್ ಪ್ರಾಬಬಲಿ ದೇವಸ್ಥಾನಕ್ಕೆ ಲಕ್ಷ್ಮಿ ಬರ್ತಾಳೆ ಅಂತ ಅನ್ನಿಸ್ತದೆ. ಬಿಕಾಸ್ ಕಾವೇರಿ ಅವರು ಅಂದ್ಕೊಂಡಿದ್ದು ಏನೂ ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಈಗಲೂ ಕೂಡ ಲಕ್ಷ್ಮಿ ಪೂಜೆಗೆ ಬರ್ಬೋದು. ಇಲ್ಲಿ ಕಾವೇರಿ ಪ್ಲ್ಯಾನ್ ಉಲ್ಟಾ ಹೊಡಿಬೋದು ಅಂತ ಅನ್ನಿಸ್ದೆ. ವೈಷ್ಣವ್ ಮತ್ತು ಲಕ್ಷ್ಮಿ ನಡುವೆ ಏನೇ ಇದ್ರೂ ಜಸ್ಟ್ ಅದು ಅವರಿಬ್ಬರು ಪರ್ಸ್ನಲ್ ಆಗಿ ತಗೋತಾಳೆ. ಲಕ್ಷ್ಮಿ ಮನೆ ಸೊಸೆಯಾಗಿ ಹೇಗಿರಬೇಕು ಅದನ್ನು ತನ್ನ ಕರ್ತವ್ಯನ ನಿಭಾಯಿಸ್ತಾಳೆ ಅಂತ ಅನ್ನಿಸ್ತದೆ. ಹಾಗಾದರೆ ಏನಾಗ್ಬೋದು? ಈ ಒಂದು ಪೂಜೆಗೆ ಕುಸುಮ ಆಂಟಿ ಭಾಗ್ಯ ಕೂಡ ಹಾಜರಾಗ್ತಾರೆ. ಮನೆ ಪೂಜೆ ಆಗಿರೋದ್ರಿಂದ ಬರೋ ಸಾಧ್ಯತೆ ಕೂಡ ಇರತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ.